ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ದಿಸ್ ಇಸ್ ಯುವರ್ ಫೋರ್ತ್ ಪ್ರೋಗ್ರಾಮ್. ನಮ್ಮ ಫೋರ್ತ್ ಪ್ರೋಗ್ರಾಮಲ್ಲಿ ಏನು ಮಾಡಬೇಕು ಅಂತಂದರೆ ವಿ ನೀಡ್ ಟು ಕ್ರಿಯೇಟ್ ಅ ಪೇಜ್ ವೇರ್ ವಿ ಹ್ಯಾವ್ 3 pages, that is home, contacts and about us, and we should create a layout such that we have connection between these pages. ಸೊ ಈ ಪೇಜಸ್ ಎಲ್ಲ ಏನಿದೆ ಅದ್ರ ಮಧ್ಯೆ ಕನೆಕ್ಷನ್ ಇದೆ ಅನ್ನೋ ಥರ ನಾವು ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಬೇಕು ಯೂಸಿಂಗ್ ಯುವರ್ ಜಾಂಗ್ ಆ್ಯಪ್. ಸೊ ಅವೆಲ್ಲ ಹೇಗೆ ಮಾಡಿದ್ವಿ ಏನು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಓಪನ್ ಮೈ ಟರ್ಮಿನಲ್. ಸೊ ನನ್ನ ಟರ್ಮಿನಲ್ ಓಪನ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅಲ್ಲಿ ಕಮ್ ಟು ಮೈ ಪ್ರಾಜೆಕ್ಟ್. ಸೊ ದಟ್ ಈಸ್ cd ಸ್ಪೇಸ್ ಮೈ ಪ್ರಾಜೆಕ್ಟ್. ಸೊ ಇದಾದಮೇಲೆ ಏನು ಅಂತಂದರೆ ಐ ನೀಡ್ ಟು ಕ್ರಿಯೇಟ್ ಮೈ ಆ್ಯಪ್. ಸೊ ನನ್ನ ಆ್ಯಪ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರೆ ಪೈಥಾನ್ manage.py ಸ್ಟಾರ್ಟ್ ಆ್ಯಪ್ ಪ್ರೋಗ್ರಾಮ್ 4. ಸೊ ಈ ಥರ ಕ್ರಿಯೇಟ್ ಮಾಡಿದ್ರೆ ನನ್ನ ಪ್ರೋಗ್ರಾಮ್ 4ಗೆ ಏನೇನು ಫೈಲ್ಸ್ ಬೇಕೋ ಅವೆಲ್ಲ ಕ್ರಿಯೇಟ್ ಆಗಿದೆ ಆ್ಯಸ್ ಯು ಕ್ಯಾನ್ ಸಿ. ಸೊ ನಿಮಗೆ ಈ ಕಮಾಂಡ್ಸ್ ಗೊತ್ತಿಲ್ಲ ಅಂತ ನಾನು ಫಸ್ಟಿಂದ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ನೋ ದೀಸ್ ಕಮಾಂಡ್ಸ್ ಗುಡ್. ಸೊ ನಿಮಗೆ ಈ ಕಮಾಂಡ್ಸ್ ಎಲ್ಲ ಗೊತ್ತಿಲ್ಲ, ನಾವು ಏನು ಮಾಡ್ತಿದ್ದೀವಿ ಏನೋ ಗೊತ್ತಾಗ್ತಿಲ್ಲ ಅಂತಂದರೆ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಆರ್ ಪ್ಲೇ ಲಿಸ್ಟ್. ಸೊ ನಮ್ಮ ಪ್ಲೇ ಲಿಸ್ಟಲ್ಲಿ ಏನೇನಿದೆ ಇವೆಲ್ಲ ರೆಕಾರ್ಡ್ ಆಗಿದೆ. ಸೊ ನೀವು ಆ ಕೆಲಸನ ಮಾಡ್ಬೋದು. ಆಲ್ರೈಟ್. ಸೊ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಸೊ ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಅಂತ ಹೇಳಿದ್ರೆ ಸೊ ನಮ್ಮ ಪ್ರೋಗ್ರಾಮ್ 4 ಫೋಲ್ಡರ್ ಏನಿದೆ ಅದ್ರ ಒಳಗೆ ಬಂದು ಫಸ್ಟ್ ನಾನು ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡ್ಕೊತೀನಿ. ಆಮೇಲೆ ವಾಟ್ ಐ ವಿಲ್ ಡೂ ಇಸ್ ದಟ್ ನನ್ನ ವ್ಯೂಸ್ನ ಬರಿತೀನಿ. ಏನಕ್ಕೆ ಅಂತಂದರೆ ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಫಸ್ಟ್ ವ್ಯೂಸ್ ಬರೆದ್ಬಿಟ್ಟು ಅದರಲ್ಲಿ ಸ್ಪೇಸಸ್ ಬಿಟ್ಟು ಅವೆಲ್ಲ ಮಾಡಿದ್ವಿ. ಸೊ ಅವಾಗ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಸೊ ಈ ಸಲ ಆ ಕನ್ಸಿಸ್ಟೆನ್ಸಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟು ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಆಮೇಲೆ ವ್ಯೂಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಫಸ್ಟ್ ಹೇಗೆ ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರೆ ಟೆಂಪ್ಲೇಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ. ಸೊ ಟೆಂಪ್ಲೇಟ್ಸ್ ಫೋಲ್ಡರ್ ಒಳಗಡೆ ಸೊ ಪ್ರೋಗ್ರಾಮ್ 4 ಅನ್ನೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಏನು ಅಂತಂದರೆ ಪ್ರೋಗ್ರಾಮ್ 4 ಅನ್ನೋ ಫೋಲ್ಡರ್ಗೆ ಬಂದು ಮೂರು ಫೈಲ್ನ ಕ್ರಿಯೇಟ್ ಮಾಡಿ. ಏನು ಅಂತಂದರೆ home.html. ಸೊ ಈ home.html ಜೊತೆಗೆ ನಾನು ಇನ್ನೂ 2 ಪೇಜ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡ್ಬಿಟ್ಟು ಆಮೇಲೆ ನನ್ನ ಪೇಜಸ್ ವ್ಯೂಸ್ನ ಬರೀಬೇಕು. ಬಟ್ ಫಾರ್ ನಾವು home.html ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇನ್ನು 2 ಪೇಜ್ಗೆ ಇಲ್ಲಿ ಏನು ಕಂಟೆಂಟ್ ಇದೆ ಅದನ್ನೇ ಕಾಪಿ ಪೇಸ್ಟ್ ಮಾಡೋಣ. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಸೊ ಫಸ್ಟ್ ಏನು ಅಂತಂದರೆ ನಾನು ಸೊ ಯಾರ್ಯಾರು ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಇದ್ದೀರಾ ಅಂದರೆ ಅವರು ಎಕ್ಸ್ಕ್ಲಮೇಷನ್ ಯೂಸ್ ಮಾಡಿಕೊಂಡು ಟ್ಯಾಬ್ನ ಪ್ರೆಸ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ದಿಸ್ ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್. ಸೊ ನೀವು ಇನ್ ಕೇಸ್ ಯು ಆರ್ ನಾಟ್ ಯೂಸಿಂಗ್ ವಿಜುವಲ್ ಸ್ಟುಡಿಯೋ ಕೋಡ್ ಅಂತಂದರೆ ಅವಾಗ ಏನು ಮಾಡಿ ಅಂತಂದರೆ HTML ಟ್ಯಾಗ್ ಯೂಸ್ ಮಾಡಿ. HTML ಟ್ಯಾಗ್ ಒಳಗಡೆ ಒಂದು ಹೆಡ್ ಟ್ಯಾಗ್ ಮತ್ತು ಇನ್ನೊಂದು ಬಾಡಿ ಟ್ಯಾಗ್. ಸೊ ಇವೆರಡನ್ನ ಹಾಕ್ಬಿಟ್ಟು ನಿಮ್ಮ ಬಾಡಿ ಒಳಗಡೆ ನಿಮ್ಮ HTML ಕೋಡ್ ಬರೀತೀರಾ ಮತ್ತು ಹೆಡ್ ಮತ್ತು ಬಾಡಿ ಮಧ್ಯೆ ಒಂದು ಸ್ಟೈಲ್ ಟ್ಯಾಗ್ ಹಾಕ್ಬಿಟ್ಟು ನಿಮ್ಮ CSSನ ಬರೀತೀರಾ. ಐ ರೆಕಮೆಂಡ್ ನಾಟ್ ಟು ಯೂಸ್ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ಸ್. ನಾವು ಸದ್ಯಕ್ಕೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ಸ್ ಬೇಡ. ನೆಕ್ಸ್ಟ್ ಏನು ಅಂತಂದರೆ ಸೊ ನನ್ನ ಹತ್ರ ವಿಜುವಲ್ ಸ್ಟುಡಿಯೋ ಕೋಡ್ ಇರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ತೀನಿ, ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ನ. ನೆಕ್ಸ್ಟ್ ಏನು ಅಂತಂದರೆ ಲೆಟ್ ಸ್ಟಾರ್ಟ್ ಕ್ರಿಯೇಟಿಂಗ್ ಆರ್ HTML ಪೇಜ್. ಸೊ ಒಂದು ಸೆಕ್ಷನ್ ಟ್ಯಾಗ್ ತೊಗೊತೀನಿ. ಸೆಕ್ಷನ್ ಟ್ಯಾಗ್ ಒಳಗಡೆ ಒಂದು ನ್ಯಾವ್ ಟ್ಯಾಗ್ ಹಾಕ್ಬಿಟ್ಟು ಅಲ್ಲಿ ಕ್ರಿಯೇಟ್ ಮೈ ನ್ಯಾವಿಗೇಷನ್ ಬಾರ್. ಸೊ ನ್ಯಾವಿಗೇಷನ್ ಬಾರ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರೆ ಒಂದು ಅನ್ಆರ್ಡರ್ಡ್ ಲಿಸ್ಟ್ ತೊಗೊಳ್ಳಿ, 3 ಲಿಸ್ಟ್ ಐಟಮ್ ತೊಗೊಳ್ಳಿ. ಸೊ 3 ಲಿಸ್ಟ್ ಐಟಮ್ ಒಳಗಡೆನೂ ಒಂದು ಆ್ಯಂಕರ್ ಟ್ಯಾಗ್ ಹಾಕ್ಬಿಟ್ಟು ಸೊ ವಾಟ್ ಯು ನೀಡ್ ಟು ಡೂ ಅಂತಂದರೆ ನಿಮ್ಮ ಹೋಮ್ ಮತ್ತು ಕಾಂಟ್ಯಾಕ್ಟಸ್ or contacts, whatever you want to name it. So contacts ಮತ್ತೆ ಇನ್ನೊಂದು about us. ಸೊ ಮತ್ತೆ ಈ ಹೋಮು ಕಾಂಟ್ಯಾಕ್ಟ್ಸ್ ಅಬೌಟ್ ಅಸ್ನೆಲ್ಲ ಈ href ಅಲ್ಲಿ ಹೇಗೆ ಲಿಂಕ್ ಮಾಡಬೇಕು ಅಂತಂದರೆ ಸೊ ಜಾಂಗಲ್ಲಿ ನಾವು ನಾರ್ಮಲ್ ಆಗಿ ಹೇಗೆ ನಾವು ನಮ್ಮ ಲಿಂಕ್ ಕೊಡ್ತೀವಿ ಆ ಥರ ಲಿಂಕ್ ಕೊಡೋಕ್ಕಾಗಲ್ಲ. ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ ಸೊ ಫ್ಲವರ್ ಬ್ರ್ಯಾಕೆಟ್ಸ್ ಹಾಕಿ ಫ್ಲವರ್ ಬ್ರ್ಯಾಕೆಟ್ಸ್ ಒಳಗಡೆ %URL ಅಂತ ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಹೋಮ್ ಮತ್ತು %. ಸೊ ಮತ್ತು ಇನ್ನೊಂದು ಏನು ಅಂತಂದರೆ ನೇಮ್ಸ್ ಮ್ಯಾಚ್ ಆಗ್ತಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಲೈಕ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಏನು ಅಂತಂದರೆ ಅಗೇನ್ %URL ಮತ್ತು ಇಲ್ಲಿ ಏನು ಬರಬೇಕು ಅಂತಂದರೆ ಕಾಂಟ್ಯಾಕ್ಟ್ಸ್ ಬರಬೇಕು ಮತ್ತು ಕ್ಲೋಸ್ %. ಮತ್ತು ಇಲ್ಲೂ ಸೇಮ್ ಅದೇ ಥರ. ಸೊ %URL ಮತ್ತು ಇಲ್ಲಿ ಅಬೌಟ್ ಅಸ್ ಬರಬೇಕು.
ಸೊ ಅಬೌಟ್ ಅಸ್ನ ಫೆಚ್ ಮಾಡಬೇಕಿದು. ಆಲ್ರೈಟ್, ಸೊ ಇಲ್ಲಿಗೆ ನಮ್ಮ ನ್ಯಾವಿಗೇಷನ್ ಬಾರ್ ಮುಗೀತು. ನೆಕ್ಸ್ಟ್ ಏನು ಅಂದರೆ ಐ ವಿಲ್ ಕ್ರಿಯೇಟ್ ಒನ್ ಸಿಂಪಲ್ ಡಿವ್ ಕಾಲ್ಡ್ ಹೋಮ್ ಅನ್ನೋ ಕ್ಲಾಸ್ ಜೊತೆಗೆ ಒಂದು ಡಿವ್ನ ಕ್ರಿಯೇಟ್ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಅಂತಂದರೆ ಇಲ್ಲೊಂದು h1 ಹಾಕ್ತೀನಿ. ವಾಟ್ ಇಟ್ ವಿಲ್ ಡೂ ಇಸ್ ಇಟ್ ವಿಲ್ ಟೆಲ್ ಅಸ್ ದಟ್ ದಿಸ್ ಇಸ್ ದ ಹೋಮ್ ಪೇಜ್. ಸೊ ಇದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಐ ಕ್ರಿಯೇಟ್ ದ ಫುಟರ್. ಸೊ ನನ್ನ ಫುಟರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸೊ ಈ ಫುಟರಲ್ಲೂ ಅಷ್ಟೇ, ಸೊ ನಾವು ಹೇಗೆ ಒಂದು ನ್ಯಾವಿಗೇಷನ್ ಟ್ಯಾಗ್ನ ಹಾಕಿ ನಾವು ಬಾರ್ನ ಕ್ರಿಯೇಟ್ ಮಾಡಿದ್ವಿ ಅದೇ ಥರ ಮಾಡೋದು. ಸೊ ಅನ್ಆರ್ಡರ್ಡ್ ಲಿಸ್ಟ್, ನಾನಿಲ್ಲಿ 2 ಲಿಸ್ಟ್ ಐಟಮ್ಸ್ನ ತೊಗೊತೀನಿ. ಸೊ ಫಸ್ಟ್ ಲಿಸ್ಟ್ ಐಟಮ್ ಏನು ಅಂತಂದರೆ first list item will be privacy and policy. ಮತ್ತೆ ನನ್ನ ಸೆಕೆಂಡ್ ಲಿಸ್ಟ್ ಐಟಮ್ ಏನು ಅಂತಂದರೆ ಟರ್ಮ್ಸ್ ಆಫ್ ಸರ್ವಿಸ್. ಸೊ ನೀವು ನೋಡಿರ್ಬೋದು ಮೋಸ್ಟ್ ಆಫ್ ದ ಫುಟರಲ್ಲಿ ಇದೇ ಇರುತ್ತೆ. ಸೊ ನಾನು ಅದೇ ಥರ ಮಾಡ್ಕೊಂಡು ನಥಿಂಗ್ ನ್ಯೂ. ಮತ್ತು href ಒಳಗಡೆ ನಾನು ಹ್ಯಾಶ್ ಹಾಕ್ತೀನಿ, ಬಿಕಾಸ್ ನಾನು ಇದಕ್ಕೆ ಏನು ಪೇಜಸ್ನ ಕ್ರಿಯೇಟ್ ಮಾಡ್ತಿಲ್ಲ. ನಿಮಗೆ ಬೇಕು ಅಂತಂದರೆ ನೀವು ಪೇಜಸ್ನ ಕ್ರಿಯೇಟ್ ಮಾಡ್ಕೊಬೋದು. ಸೊ ನಾನು ಮಾಡ್ತಾ ಇಲ್ಲದೆ ಇರೋ ಕಾರಣ ನಾನು ಹ್ಯಾಶ್ನ ಹಾಕ್ತಾಯಿದ್ದೀನಿ. ಮತ್ತು ಈ ಫುಟರ್ ಒಳಗಡೆ ಒಂದು ಪ್ಯಾರಾಗ್ರಾಫ್ ಕೂಡ ಹಾಕ್ತೀನಿ. ಏನು ಅಂತಂದರೆ, ಸೊ ನೀವು ನೋಡಿರ್ಬೋದು ಕಾಪಿರೈಟ್ ಸಿಂಬಲ್ಸ್ ಅವೆಲ್ಲ ಇರುತ್ತೆ. ಸೊ ಅದನ್ನು ಹಾಕ್ತೀನಿ. ಸೊ ಕಾಪಿರೈಟ್ ಸಿಂಬಲ್ ಹೇಗೆ ತರಿಸೋದು ಅಂತ ಕೇಳಿದ್ರೆ ಆ್ಯಂಡ್ ಕಾಪಿ. ರೈಟ್, ಇದು ಕಾಪಿರೈಟ್ ಸಿಂಬಲ್ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಐ ವಿಲ್ ರೈಟ್ ದ ಕಂಟೆಂಟ್. ಸೊ ದಿಸ್ ಕಂಪ್ಲೀಟ್ಸ್ ಆರ್ HTML ಪೇಜ್. ಸೊ ನಮ್ಮ HTML ಪೇಜಲ್ಲಿ ಏನೇನು ಬೇಕು ಇವೆಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಇದನ್ನು ಸ್ಟೈಲ್ ಮಾಡಬೇಕು. ಸೊ ಸ್ಟೈಲ್ ಮಾಡೋದು ಹೇಗೆ ಅಂತಂದರೆ ಒಂದು ಸ್ಟೈಲ್ ಶೀಟ್ ಹಾಕಿ ಇಲ್ಲಿ. ಸೊ ಸ್ಟೈಲ್ ಅಂತ ಈ ಟ್ಯಾಗ್ ಒಳಗಡೆ ನಮ್ಮ ಸ್ಟೈಲ್ ಮಾಡಬೇಕು. ಸೊ ನಾನು ಆಲ್ರೆಡಿ ಇದಕ್ಕೆ CSS ಬರೆದಿದ್ದೀನಿ. ಐ ವಿಲ್ ಪೇಸ್ಟ್ ದಟ್. ಸೊ ಅದನ್ನು ಪೇಸ್ಟ್ ಮಾಡಿಬಿಟ್ಟು ನಾನು ಏನು ಎತ್ತ ಅಂತ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೈಟ್, ಸೊ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ನನ್ನ ಸ್ಟೈಲ್ ಶೀಟ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಪೇಸ್ಟ್ ಮಾಡ್ತೀನಿ. ಸೊ 2 ಸಲ ಆಯಿತು, ಒಂದನ್ನು ರಿಮೂವ್ ಮಾಡ್ತೀನಿ. ದಿಸ್ ಆಸ್ ವೆಲ್. ಸೊ ನನ್ನ ಸ್ಟೈಲ್ ಶೀಟ್ ಏನಿದೆ ಅದು ರೆಡಿ ಆಯಿತು. ಸೊ ಅಲ್ಲಿ ಫಾರ್ಮ್ಯಾಟ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರಲಿ ಅಂತ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಒಂದೊಂದು ಏನೇನು ಮಾಡುತ್ತೆ ಅಂತ. ಆಲ್ರೈಟ್, ಸೊ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ 0 ಏನು ಕೊಟ್ಟಿದ್ದೀನಿ ಅಂತಂದರೆ ಬೈ ಡಿಫಾಲ್ಟ್ ನಮ್ಮ ಬ್ರೌಸರು ಒಂದಷ್ಟು ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಕೊಟ್ಟಿರುತ್ತೆ. ಸೊ ಆ ಮಾರ್ಜಿನ್ ಮತ್ತು ಪ್ಯಾಡಿಂಗ್ನ ತೆಗಿಯೋಕ್ಕೋಸ್ಕರ ಇದನ್ನು ಮಾಡಿದ್ವಿ. ಸೊ ನೆಕ್ಸ್ಟ್ ಸೆಕ್ಷನ್ ಏನು ಅಂತಂದರೆ ಬೇಸಿಕಲಿ ನಮ್ಮ ಸ್ಕ್ರೀನ್ ಏನಿದೆ ಅದರದ್ದು ವಿಡ್ತ್ ಏನಿರುತ್ತೆ 100% ಆಫ್ ದ ಸ್ಕ್ರೀನ್ ತೊಗೊಬೇಕು. ಮತ್ತು ಹೈಟ್ ಏನಿದೆ 100% ಆಫ್ ವ್ಯೂ ಪೋರ್ಟ್ ಹೈಟ್. ಸೊ ನಮ್ಮ ವ್ಯೂ ಪೋರ್ಟ್ದು ಹೈಟ್ ಎಷ್ಟಿದೆ ಅಷ್ಟು ತೊಗೊಬೇಕು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಲಿಸ್ಟ್ ಐಟಮ್ ಏನಿದೆ ನಾವು ಅದನ್ನು ಸ್ಟೈಲ್ ಮಾಡಿದ್ದೀವಿ. ಅಲ್ಲಿ ಏನು ಹೇಳಿದ್ದೀವಿ, ಲಿಸ್ಟ್ ಸ್ಟೈಲ್ ನನ್. ಸೊ ನಮ್ಮ ಲಿಸ್ಟ್ ಐಟಮ್ಸಲ್ಲಿ ಏನು ಬುಲೆಟ್ಸ್ ಬರುತ್ತೆ ಸೊ ಅದನ್ನು ನಾವು ಬರಬಾರ್ದು ಅಂತ ಹೇಳ್ತಾ ಇದ್ದೀವಿ. ಸೊ ದಟ್ ಈಸ್ ವೈ ಲಿಸ್ಟ್ ಸ್ಟೈಲ್ ಇಸ್ ನನ್ ಅಂತ ಕೊಟ್ಟಿದ್ದೀವಿ. ಆಲ್ರೈಟ್, ಸೊ ನೆಕ್ಸ್ಟ್ ಏನು ಅಂತಂದರೆ ನಮ್ಮ ಆ್ಯಂಕರ್ ಟ್ಯಾಗ್ ಏನಿದೆ ಅದಕ್ಕೆ ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತ ಕೊಟ್ಟಿದ್ದೀವಿ. ಸೊ ಆ್ಯಂಕರ್ ಟ್ಯಾಗ್ಸಲ್ಲಿ ಯೂಶಲಿ ಅಂಡರ್ಲೈನ್ ಬರುತ್ತಲ್ಲ, ಸೊ ಅಂಡರ್ಲೈನ್ನ ತೆಗಿಯೋಕ್ಕೋಸ್ಕರ ಈ ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತ ಕೊಟ್ಟಿದ್ದೀವಿ. ಮತ್ತು ಫಾಂಟ್ ಸೈಜ್ ಫಾಂಟ್ ವೇಟ್ನ ಸೆಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ನ್ಯಾವಿಗೇಷನ್ ಬಾರ್. ಸೊ ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಏಕೆಂದರೆ ನ್ಯಾವಿಗೇಷನ್ ಬಾರ್ ಮತ್ತು ಫುಟರ್ ಮತ್ತು ನನ್ನ ಹೋಮ್ ಏನಿದೆ ಎಲ್ಲದಕ್ಕೂ ನಾನು ಇದೇ ಪ್ರಾಪರ್ಟಿನ ಯೂಸ್ ಮಾಡಿರೋದು. ಸೊ ಒಂದು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅರ್ಥ ಮಾಡ್ಕೊಂಡಂಗೆ. ಸೊ ಫಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ಡಿಸ್ಪ್ಲೇ ಫ್ಲೆಕ್ಸ್. ಸೊ ಈ ಫ್ಲೆಕ್ಸ್ ಬಾಕ್ಸ್ ಪ್ರಾಪರ್ಟಿ ಏನು ಮಾಡುತ್ತೆ ಅಂತಂದರೆ ಬೇಸಿಕಲಿ ಸೊ ನಮ್ಮ ಏನು ಎಲಿಮೆಂಟ್ಸ್ ಇರುತ್ತೆ ನಮ್ಮ ಸ್ಕ್ರೀನಲ್ಲಿ ಅದನ್ನು ವರ್ಟಿಕಲ್ ಆಗಿ ಇರೋದನ್ನು ಹಾರಿಜಾಂಟಲಿ ಲೇ ಮಾಡುತ್ತೆ ನಮ್ಮ ಎಲಿಮೆಂಟ್ಸ್ ಎಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲಿಸ್ಟ್ ಅಂದರೆ ಲಿಸ್ಟ್ ಆಬ್ವಿಯಸ್ಲಿ ಎಲ್ಲ ಒಂದಾದ್ಮೇಲೆ ಒಂದು ವರ್ಟಿಕಲ್ ಆಗಿ ಬರೋದಲ್ವ. ಸೊ ಅದನ್ನ ಹಾರಿಜಾಂಟಲ್ ಆಗಿ ಲೇ ಮಾಡುತ್ತೆ. ಮತ್ತು ಐ ಹ್ಯಾವ್ ಗಿವನ್ ಸಮ್ ಮಾರ್ಜಿನ್ ಟು ದ ರೈಟ್ ಆ್ಯಂಡ್ ಜಸ್ಟಿಫೈ ಕಾಂಟೆಂಟ್ ಫ್ಲೆಕ್ಸ್ ಎಂಡ್ ಅಂತ ಏನು ಅಂತಂದರೆ ಯೂಶಲಿ ಫ್ಲೆಕ್ಸ್ ಬಾಕ್ಸಲ್ಲಿ
ಕಂಟೆಂಟ್ ಎಲ್ಲ ಎಲ್ಲಿರುತ್ತೆ ಅಂತಂದ್ರೆ ಫ್ಲೆಕ್ಸ್ ಸ್ಟಾರ್ಟ್ ಅಲ್ಲಿ ಇರುತ್ತೆ. ಸೊ ಫ್ಲೆಕ್ಸ್ ಸ್ಟಾರ್ಟ್ ಅಂದ್ರೆ ಟು ಯುವರ್ ಲೆಫ್ಟ್ ಆಫ್ ದ ಲೆಫ್ಟ್ ಸ್ಕ್ರೀನ್ ಅಂತ. ಸೊ ಲೆಫ್ಟ್ ಆಫ್ ದ ಸ್ಕ್ರೀನ್ ಅಲ್ಲಿ ಇರೋದನ್ನ ನಾನು ರೈಟ್ ಸ್ಕ್ರೀನ್ ತರ್ತಾ ಇದ್ದೀನಿ ಅಂತ. ಸೊ ದಟ್ ಈಸ್ ಮೆಂಟ್ ಬೈ ಫ್ಲೆಕ್ಸ್ ಹ್ಯಾಂಡ್. ಸೊ ಮತ್ತೆ ನನ್ನ ನ್ಯಾವಿಗೇಷನ್ ಬಾರ್ಗೆ ಒಂದು ಕಲರ್ ಕೊಟ್ಟಿದ್ದೀನಿ, ಹೈಟ್ ಸೆಟ್ ಮಾಡಿದ್ದೀನಿ, ಟಾಪ್ 0 ಮತ್ತೆ ಸ್ಟಿಕ್ಕಿ ಇಟ್ಕೊಂಡಿದ್ದೀನಿ. ಸೊ ಸ್ಟಿಕ್ಕಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಸೊ ದಟ್ ನಮ್ಮ ನ್ಯಾವಿಗೇಷನ್ ಬಾರ್ ಏನಿದೆ ಅದು ಸ್ಕ್ರಾಲ್ ಮಾಡಿದಾಗ ಇಟ್ ಶುಡ್ ನಾಟ್ ಸ್ಕ್ರಾಲ್ ಅವೇ. ಸೊ ಹೊಟ್ಟೋಗ್ಬಾರ್ದು ನ್ಯಾವಿಗೇಷನ್ ಬಾರ್ ನಾವು ಎಲ್ಲೇ ಏನೇ ಸ್ಕ್ರಾಲ್ ಮಾಡಿದ್ರು ನ್ಯಾವಿಗೇಷನ್ ಬಾರ್ ಯಾವಾಗಲೂ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಪೊಸಿಷನ್ ಸ್ಟಿಕ್ಕಿ ಮಾಡಿದ್ದೀನಿ. ಐ ಹೋಪ್ ಯು ಆರ್ ಫಾಲೋಯಿಂಗ್. ನೆಕ್ಸ್ಟ್ ಏನು ಅಂತಂದರೆ ನನ್ನ ಟೆಕ್ಸ್ಟ್ ಅಲೈನ್ ಸೆಂಟರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫುಟರಲ್ಲೂ ಐ ಹ್ಯಾವ್ ಡನ್ ದ ಸೇಮ್ ಥಿಂಗ್, ಡಿಸ್ಪ್ಲೇ ಫ್ಲೆಕ್ಸ್, ಜಸ್ಟಿಫೈ ಕಾಂಟೆಂಟ್ ಫ್ಲೆಕ್ಸ್ ಆ್ಯಂಡ್ ಅಲೈನ್ ಐಟಮ್ ಸೆಂಟರ್. ಸೊ ಅಲೈನ್ ಐಟಮ್ ಸೆಂಟರ್ ಏನು ಮಾಡುತ್ತೆ ಅಂತಂದರೆ ವರ್ಟಿಕಲಿ ಸೆಂಟರ್ ಮಾಡುತ್ತೆ ನಮ್ಮ ಎಲಿಮೆಂಟ್ಸ್ನೆಲ್ಲ. ಸೊ ನೆಕ್ಸ್ಟ್ ಪೊಸಿಷನ್ ಸ್ಟಿಕ್ಕಿ, ಇದನ್ನು ಸ್ಟಿಕ್ಕಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಫುಟರು ಅಷ್ಟೇ ಪೇಜ್ ಜೊತೆಗೆ ಮೂವ್ ಆಗಬಾರ್ದು, ಒಂದು ಜಾಗದಲ್ಲಿ ಇರಬೇಕದು. ಆಲ್ ರೈಟ್, ಐ ಹೋಪ್ ಯು ಆರ್ ಫಾಲೋಯಿಂಗ್. ಸೊ ಮತ್ತೆ ಫುಟರ್ ಅನ್ಆರ್ಡರ್ಡ್ ಲಿಸ್ಟ್ಗೂ ಅಷ್ಟೇ. ಸೊ ಲಿಸ್ಟ್ ಸ್ಟೈಲ್ ನಾನು ಮಾಡಿದ್ದೀನಿ, ಡಿಸ್ಪ್ಲೇ ಫ್ಲೆಕ್ಸ್ ಮಾಡ್ಕೊಂಡಿದ್ದೀನಿ. ಜಸ್ಟಿಫೈ ಕಾಂಟೆಂಟ್ ಏನು ಮಾಡುತ್ತೆ ಅಂತಂದರೆ ಹಾರಿಜಾಂಟಲ್ ಆಗಿ ನಮ್ಮ ಎಲಿಮೆಂಟ್ಸ್ ಏನಿದೆ ಸೆಂಟರ್ ಮಾಡುತ್ತೆ, ಅಲೈನ್ ಐಟಮ್ಸ್ ಏನು ಮಾಡುತ್ತೆ ಅಂದರೆ ವರ್ಟಿಕಲಿ ಸೆಂಟರ್ ಮಾಡುತ್ತೆ. ಆ್ಯಂಡ್ ಗ್ಯಾಪ್ ಏನು ಅಂತಂದರೆ ನಮ್ಮ ಒಂದೊಂದು ಎಲಿಮೆಂಟ್ಸ್ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು ಅನ್ನೋದನ್ನ ಗ್ಯಾಪ್ ಪ್ರಾಪರ್ಟಿಯಿಂದ ಕೊಡ್ತೀನಿ. ಸೊ ದಿಸ್ ಇಸ್ ಆಲ್ ದ ಸ್ಟೈಲಿಂಗ್ ಐ ಹ್ಯಾವ್ ಡನ್. ಮತ್ತು li.hover ಏನು ಮಾಡುತ್ತೆ ಅಂತಂದರೆ, ಸೊ ನಾವು ಒಂದು ಲಿಸ್ಟ್ ಐಟಮ್ ಮೇಲೆ ಹೋವರ್ ಮಾಡಿದಾಗ ಅದು ದೊಡ್ಡದಾಗುತ್ತೆ, ಮತ್ತು ಎಷ್ಟು ಸೆಕೆಂಡ್ಸಲ್ಲಿ ದೊಡ್ಡದಾಗುತ್ತೆ ಅಂತಂದರೆ 0.5 ಸೆಕೆಂಡ್ಸಲ್ಲಿ ದೊಡ್ಡದಾಗುತ್ತೆ. ಸೊ ನಮ್ಮ ಹೋಮ್ ಪೇಜ್ಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಅವೆಲ್ಲ ಏನು ಎತ್ತ ಅಂತ. ಸೊ ನೆಕ್ಸ್ಟ್ ವಾಟ್ ಐ ವಿಲ್ ಡೂ ಅಂತ ಕೇಳಿದ್ರೆ ಇಲ್ಲಿ ಕಾಪಿ ದಿಸ್ ಆಲ್. ಸೊ ಇದಿಷ್ಟು ನಾನು ಕಾಪಿ ಮಾಡ್ಕೊತೀನಿ, Ctrl+C. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಕ್ರಿಯೇಟ್ 2 more pages. ಸೊ ಒಂದು ಏನು ಕಾಂಟ್ಯಾಕ್ಟ್ಸ್ ಪೇಜು, ಸೊ ಕಾಂಟ್ಯಾಕ್ಟ್ಸ್ ಪೇಜಲ್ಲೂ ಇದನ್ನೇ ಪೇಸ್ಟ್ ಮಾಡಿಬಿಟ್ಟು, ಸೊ Ctrl+E, Ctrl+C, ಸೊ ಇದನ್ನೇ ಪೇಸ್ಟ್ ಮಾಡಿಬಿಟ್ಟು ಹೋಮ್ ಪೇಜ್ ಅನ್ನೋ ಜಾಗ ಕಾಂಟ್ಯಾಕ್ಟ್ಸ್ ಪೇಜ್ ಹಾಕ್ತೀನಿ ಅಷ್ಟೇ. ಸೊ ದಟ್ ಜಾಸ್ತಿ ಕೋಡಿಂಗ್ ಮಾಡೋದು ಅವಾಯ್ಡ್ ಆಗುತ್ತೆ. ಮತ್ತು ಇನ್ನೊಂದು ಪೇಜ್ನ ಕ್ರಿಯೇಟ್ ಮಾಡ್ತೀನಿ, ಏನು ಅಂತಂದರೆ ಅಬೌಟ್ ಅಸ್. ಸೊ ಅಬೌಟ್ ಅಸ್ ಪೇಜು ಸೇಮ್ ಕಂಟೆಂಟ್ನ ಪೇಸ್ಟ್ ಮಾಡ್ತೀನಿ, ಇಲ್ಲಿ ಹೋಮ್ ಜಾಗಕ್ಕೆ ಅಬೌಟ್ ಅಸ್ ಹಾಕ್ತೀನಿ. ಸೊ ಸ್ಟೈಲಿಂಗ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ಏನು ಕಂಟೆಂಟ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಹೋಗುತ್ತೆ, ದ್ಯಾಟ್ಸ್ ಇಟ್. ಸೊ ಜಾಸ್ತಿ ಏನೂ ಆಗಲ್ಲ. ಆಲ್ ರೈಟ್, ಸೊ ನೆಕ್ಸ್ಟ್ ಏನು ಅಂತಂದರೆ ಇದಿಷ್ಟು ಆದಮೇಲೆ ವಿ ನೀಡ್ ಟು ರೈಟ್ ಆರ್ ವ್ಯೂಸ್ ಆ್ಯಂಡ್ URL. ಸೊ ವ್ಯೂಸ್ ಮತ್ತು URLs.py ಬರೆದ್ರೆ ಮುಗೀತು. ಸೊ ಹೇಗೆ ಮಾಡೋದು ಅಂತ ಅದನ್ನು ಕೇಳಿದ್ರೆ, ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಹೋಮ್ ಅನ್ನೋ ಒಂದು ಫಂಕ್ಷನ್ ಬರೀತೀನಿ, ಪ್ಯಾರಾಮೀಟರ್ ಇಸ್ ದ ರಿಕ್ವೆಸ್ಟ್. ಸೊ ಇದಕ್ಕೆ ಏನು ಬರಬೇಕು ಅಂತ ಕೇಳಿದ್ರೆ, ಸೊ ಇಟ್ ಶುಡ್ ರಿಟರ್ನ್, ಸೊ ಏನು ರಿಟರ್ನ್ ಮಾಡಬೇಕು ಇದು ಅಂತ ಕೇಳಿದ್ರೆ ಫಸ್ಟ್ ಆಬ್ವಿಯಸ್ಲಿ ದ ರಿಕ್ವೆಸ್ಟ್ನ ರಿಟರ್ನ್ ಮಾಡಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ program 4/home.html ಪೇಜ್ನ ರಿಟರ್ನ್ ಮಾಡಬೇಕು. ನೆಕ್ಸ್ಟ್ ಏನು ಅಂತಂದರೆ ಡೆಫ್ ಕಾಂಟ್ಯಾಕ್ಟ್ಸ್ ಪೇಜು. ಕಾಂಟ್ಯಾಕ್ಟ್ಸ್ ಪೇಜ್ ಏನು ಮಾಡುತ್ತೆ ಅಂತಂದರೆ ಕಾಂಟ್ಯಾಕ್ಟ್ಸ್ ಪೇಜ್ನ ರಿಟರ್ನ್ ಮಾಡುತ್ತೆ. ಸೊ ರಿಟರ್ನ್ ರೆಂಡರ್ ರಿಕ್ವೆಸ್ಟ್ program 4/contacts.html ಇದು ಬರುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ಸೊ ಇಲ್ಲಿ ರಿಕ್ವೆಸ್ಟ್ ಬರಬೇಕಾಯಿತು, ರೆಂಡರ್ ಹಾಕ್ಬಿಟ್ಟಿದ್ದೀನಿ. ಸೊ ರಿಕ್ವೆಸ್ಟ್ ಮತ್ತು ಲಾಸ್ಟ್ ಏನು ಅಂತಂದರೆ ಅಬೌಟ್ ಅಸ್. ಸೊ ಅಬೌಟ್ ಅಸ್ ರಿಕ್ವೆಸ್ಟ್ ಆ್ಯಂಡ್ ಇಟ್ ಶುಡ್ ರಿಟರ್ನ್, ಏನು ರಿಟರ್ನ್ ಮಾಡಬೇಕು ಅಂತಂದರೆ ರಿಕ್ವೆಸ್ಟ್ನ ಮಾಡಬೇಕು ಮತ್ತು ನಮ್ಮ ಅಬೌಟ್ ಅಸ್ ಪೇಜ್ನ ರಿಟರ್ನ್ ಮಾಡಬೇಕು. ಸೊ program 4/about us.html. ಸೊ ಇದಿಷ್ಟಾದರೆ ನಮ್ಮ ವ್ಯೂಸ್ ಮುಗೀತು. ಸೊ ನೆಕ್ಸ್ಟು ಕ್ರಿಯೇಟ್ ಅ ಫೈಲ್ ನೋನ್ ಆಸ್ urls.py. ಸೊ ಈ ಫೈಲ್ ಒಳಗಡೆ ಎರಡು ವಸ್ತುನ ನಾವು ಇಂಪೋರ್ಟ್ ಮಾಡ್ಕೊಬೇಕು. ಒಂದೇನು ಅಂತಂದರೆ ಪಾತ್. ಸೊ ಹೇಗೆ ಪಾತ್ನ ಇಂಪೋರ್ಟ್ ಮಾಡೋದು ಅಂತ ಕೇಳಿದ್ರೆ, ಸೊ ಪಾತ್ jang.urls ಅನ್ನೋ ಲೈಬ್ರರಿಲಿ ಇರುತ್ತೆ, ಅದನ್ನು ಇಂಪೋರ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಏನು ಅಂತಂದರೆ ನಾವು ವ್ಯೂಸ್ ಏನು ಬರ್ತಿದ್ವಿ ಪ್ರೋಗ್ರಾಮ್ 4ದು, ಸೊ ಪ್ರೋಗ್ರಾಮ್ 4ದು ವ್ಯೂಸ್ನ ನಾವು ಇಂಪೋರ್ಟ್ ಮಾಡ್ಕೊಬೇಕು. ಸೊ ವ್ಯೂಸ್ ಇಂಪೋರ್ಟ್ ಏನೇನು ಬರ್ತಿದ್ವಿ, ಹೋಮ್ ಬರ್ದಿದ್ವಿ, ಕಾಂಟ್ಯಾಕ್ಟ್ಸ್ ಬರ್ದಿದ್ವಿ ಮತ್ತು ಅಬೌಟ್ ಅಸ್ ಬರ್ದಿದ್ವಿ. ಸೊ ಅದಷ್ಟನ್ನು ಇಂಪೋರ್ಟ್ ಮಾಡ್ಕೊಂಡೆ. ನೆಕ್ಸ್ಟು URL ಪ್ಯಾಟರ್ನ್ಸ್ ಅಂತ ಕೊಟ್ಬಿಟ್ಟು
ಸೊ ಇದು ನಿಮ್ಮ ಲಿಸ್ಟು. ನಮ್ಮ ಲಿಸ್ಟಲ್ಲಿ ಏನಾಗಬೇಕು ಅಂತಂದರೆ ಯಾವ ಪಾತ್ ಕೊಟ್ಟರೆ ಏನು ಬರಬೇಕು ಅಂತ ಹೇಳಬೇಕು. ಸೊ ನಾನು ಹೋಮ್ ಅನ್ನೋ ಪಾತ್ ಕೊಟ್ಟರೆ ಇಟ್ ಶುಡ್ ಫೆಚ್ ಮೀ ದ ಹೋಮ್ ಪೇಜ್. ಸೊ ನೇಮ್ ಇಸ್ ಈಕ್ವಲ್ ಟು ಹೋಮ್. ಸೊ ಈ ನೇಮ್ ಏನು ಮಾಡುತ್ತೆ ಅಂತಂದರೆ ಡೈರೆಕ್ಟಾಗಿ URL ಇಂದ ಹೋಗೋ ಬದಲು ನೇಮಿಂದ ಫೆಚ್ ಮಾಡುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಅಸ್. ಸೊ ನಮ್ಮ URL ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೂ ಅವಾಗ ವಿ ಕ್ಯಾನ್ ಗೆಟ್ ಆರ್ ಪೇಜ್ ಈಸಿಲಿ. ಸೊ ನಮ್ಮ ಪೇಜ್ನ ಈಸಿಲಿಯಾಗಿ ತೊಗೋಬೋದು ನಾವು. ಸೊ ನೆಕ್ಸ್ಟ್ ಏನು ಅಂತಂದರೆ ಕಾಂಟ್ಯಾಕ್ಟ್ಸ್. ಸೊ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟ ತಕ್ಷಣ ಇಟ್ ಶುಡ್ ಫೆಚ್ ಜಸ್ಟ್ ದ ಕಾಂಟ್ಯಾಕ್ಟ್ಸ್ ಪೇಜ್. ದೆನ್ ನೇಮ್ ಇಸ್ ಈಕ್ವಲ್ ಟು ಕಾಂಟ್ಯಾಕ್ಟ್ಸ್. ಸೊ ಇದು ಕೋಟ್ಸ್ ಒಳಗಡೆ ಇರಬೇಕು. ಕೋಟ್ಸ್ ಹಾಕ್ತೀನಿ ಇದಕ್ಕೂ. ಮತ್ತು ಲಾಸ್ಟ್ ಪಾತ್ ಏನು ಅಂತ ಹೇಳಿದ್ರೆ ಅಬೌಟ್ ಅಸ್. ಸೊ ಅಬೌಟ್ ಅಸ್. ಸೊ ಇದೇನು ಫೆಚ್ ಮಾಡಬೇಕು ಅಂತಂದರೆ ಅಬೌಟ್ ಅಸ್ ಪೇಜ್ನ ಫೆಚ್ ಮಾಡಬೇಕು. ಸೊ ಮತ್ತು ನೇಮ್ ಏನು ಅಂತ ಕೇಳಿದ್ರೆ ಅಬೌಟ್ ಅಸ್. ಆಲ್ರೈಟ್. ಸೊ ಇದಿಷ್ಟ ಆದರೆ ಸೊ ನಿಮ್ಮ ಪ್ರೋಗ್ರಾಮ್ 4ದು ಕೋಡಿಂಗ್ ಮುಗೀತು. ನೆಕ್ಸ್ಟ್ ಏನು ಅಂತಂದರೆ ಮೈ ಪ್ರಾಜೆಕ್ಟಿಗೆ ಬಂದು ಮತ್ತು settings.py ಬಂದು ನಿಮ್ಮ ಪ್ರೋಗ್ರಾಮ್ನಲ್ಲಿ ಆ್ಯಡ್ ಮಾಡಬೇಕು. ಸೊ ಐ ಡೂ ದ್ಯಾಟ್. ಸೊ ಪ್ರೋಗ್ರಾಮ್ 4 ಮತ್ತು urls.py ಪಾತ್ಗೆ ಬಂದು ಪಾತ್ನ ಆ್ಯಡ್ ಮಾಡ್ತೀರಾ. ಸೊ ನಾನು ಎಂಟಿ ಪಾತ್ ಕೊಟ್ಟಿರ್ತೀನಿ. ಮತ್ತು ನಿಮಗೆ ಬೇಕು ಅಂತಂದರೆ ಲಾಸ್ಟ್ ಪ್ರೋಗ್ರಾಮ್ಸಲ್ಲೇ ಪ್ರೋಗ್ರಾಮ್ 2 ಪ್ರೋಗ್ರಾಮ್ 3 ಅಂತ ಕೊಟ್ಕೊಂಡಿದ್ದು ಇಲ್ಲೂ ಅದನ್ನೇ ಕೊಡ್ಬೋದು, ಬಟ್ ಐ ವಿಲ್ ನಾಟ್. ಸೊ ಇನ್ಕ್ಲೂಡ್ ಪ್ರೋಗ್ರಾಮ್ 4.url. ಸೊ ಪ್ರೋಗ್ರಾಮ್ 4ಅಲ್ಲಿ ಏನೇನು URLs ಇದೆ ಅವೆಲ್ಲದನ್ನು ಇಲ್ಲಿಗೆ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಾ ಇದ್ವಿ. ಸೊ ದಿಸ್ ಕಂಪ್ಲೀಟ್ಸ್ ಆರ್ ಕೋಡಿಂಗ್ ಪಾರ್ಟ್. ನಮ್ಮ ಕೋಡಿಂಗ್ ಪಾರ್ಟ್ ಏನಿದೆ ಅದು ಇಲ್ಲಿಗೆ ಮುಗಿದಿದೆ. ಸೊ ಕೋಡಿಂಗ್ ಪಾರ್ಟ್ ಮುಗಿದ್ಮೇಲೆ ಏನು ಜಸ್ಟ್ ನೀಡ್ ಟು ರನ್ ದ ಕಮಾಂಡ್ಸ್. ಸೊ ನಮ್ಮ ಕಮಾಂಡ್ಸ್ ಏನಿದೆ ಅದನ್ನು ರನ್ ಮಾಡಬೇಕು. ಸೊ ಕಮಾಂಡ್ಸ್ ರನ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ಫಸ್ಟ್ ಕಮಾಂಡ್ ಇಸ್ ಮೈಗ್ರೇಟಿಂಗ್. ಸೊ ಪೈಥಾನ್ manage.py ಮೇಕ್ ಮೈಗ್ರೇಷನ್ಸ್. ಸೊ ಮೈಗ್ರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಡೇಟಾಬೇಸ್ ಇಲ್ಲದೆ ಇರೋದ್ರಿಂದ ಏನೂ ಮೈಗ್ರೇಷನ್ಸ್ ಆಗಲ್ಲ. ಸೊ ದೆನ್ ಪೈಥಾನ್ manage.py ಮೈಗ್ರೇಟ್. ಸೊ ಇವನ್ ಮೈಗ್ರೇಟ್ ಕೂಡ ಆಗಲ್ಲ, ಯಾಕೆಂದರೆ ದೆರ್ ಇಸ್ ನೋ ಡೇಟಾಬೇಸ್. ಸೊ ಅದಕ್ಕೋಸ್ಕರ ಇವೆಲ್ಲ ಆಗಲ್ಲ. ಸೊ ನೆಕ್ಸ್ಟ್ ಏನು ಅಂತಂದರೆ ಪೈಥಾನ್ manage.py ರನ್ ಸರ್ವರ್. ಪೈಥಾನ್ manage.py ರನ್ ಸರ್ವರ್. ಸೊ ರನ್ ಸರ್ವರ್ ಕೊಟ್ಟ ತಕ್ಷಣ ನೀವು ನೋಡ್ಬೋದು ಈ ಪೇಜ್ ಬರುತ್ತೆ. ಸೊ ಈ ಪೇಜ್ ಬಂದಾಗ ಫಾಲೋ ಲಿಂಕ್ ಪ್ರೆಸ್ ಮಾಡಿದ್ರೆ ದಿಸ್ ವಿಲ್ ಫಾಲೋ. ರೈಟ್. ಸೊ ನಮ್ಮ ಏನು ಪೇಜ್ ಇದೆ ಬ್ರೌಸರ್ ಇದೆ ಬ್ರೌಸರ್ ಕರ್ಕೊಂಡು ಹೋಗುತ್ತೆ. ಸೊ ನೋಡ್ಬೋದು ನಮ್ಮ ಬ್ರೌಸರಲ್ಲಿ ಇದೀವಿ ನಾವು. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಮ್ಮ URLs ಏನೇನಿದೆ ಅದನ್ನ ಕೊಡಬೇಕು. ಸೊ ನೀವು ನೋಡ್ಬೋದು ಇವಾಗ ನಾವು ನಮ್ಮ ಬ್ರೌಸರಲ್ಲಿ ಇದೀವಿ. ಸೊ ಬ್ರೌಸರಲ್ಲಿ ಇದ್ಮೇಲೆ ನೆಕ್ಸ್ಟ್ ಏನು ಅಂತಂದರೆ ಸೊ /home ಅಂತ ಕೊಟ್ಟ ತಕ್ಷಣ ನೀವು ನಮ್ಮ ಹೋಮ್ ಪೇಜ್ ಏನಿದೆ ಅದು ನಮಗೆ ಸಿಗುತ್ತೆ. ಸೊ ಹೋಮ್ ಪೇಜ್ ಮೇಲೆ ಹೋಮ್ ಕಾಂಟ್ಯಾಕ್ಟ್ಸ್ ಅಬೌಟ್ ಅಸ್ ಇವೆಲ್ಲ ಇದೆ. ಸೊ ನಾನು ಕಾಂಟ್ಯಾಕ್ಟ್ಸ್ ಮೇಲೆ ಪ್ರೆಸ್ ಮಾಡಿದ್ರೆ ಕಾಂಟ್ಯಾಕ್ಟ್ಸ್ ಪೇಜಿಗೆ ಬರುತ್ತೆ. ಅಬೌಟ್ ಅಸ್ ಮೇಲೆ ಪ್ರೆಸ್ ಮಾಡಿದ್ರೆ ಅಬೌಟ್ ಅಸ್ಗೆ ಬರುತ್ತೆ. ಹೋಮ್ ಪೇಜಿಗೆ ಫಿಚ್ ಮಾಡಿದ್ರೆ ಹೋಮ್ ಪೇಜ್ ಬರುತ್ತೆ. ಸೊ ದರ್ ಇಸ್ ಅ ಸ್ಮಾಲ್ ಎರರ್. ಓಕೆ. ಸೊ ಇಲ್ಲಿ ನಾವು ಏನು ಪಾತ್ ಕೊಟ್ಟಿದ್ದೀವಿ ಇದರಲ್ಲಿ ಒಂದು ಸ್ವಲ್ಪ ಎರರ್ ಇದೆ. ಸೊ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗಿ ನಾವು hrefl URL ಬರೆದಿದ್ವಲ್ಲ, ಸೊ URL ಅಲ್ಲಿ ಎರರ್ ಇರೋದು. ಸೊ URL ಹೋಗಿ ಇಫ್ ಯು ಚೇಂಜ್ ದಿಸ್ ಸೊ ನಿಮಗೆ ಆ ಎರರ್ ಹೋಗುತ್ತೆ. ಸೊ ಏನು ಎರರ್ ಅಂತ ಲೈಕ್ ಐ ಶೋ ಯು 1 ಸೆಕೆಂಡ್. ಸೊ ಹೋಮ್ ಪ್ರೆಸ್ ಮಾಡಿದ್ರೆ ಈ ಥರ ಬರ್ತಿದೆ ಅಲ್ವಾ. ಸೊ ಏನು ಪ್ರಾಬ್ಲಮ್ ಅಂತ ಐ ಶೋ ಯು. ಸೊ ವಾಟ್ ಇಸ್ ದ ಎರರ್ ಅಂತ ಕೇಳಿದ್ರೆ ನೀವು, ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಹೋಮ್ ಇದೆಯಲ್ಲ, ಸೊ ಇದ್ರದ್ದು ಕೋಡ್ಸ್ ಏನಿದೆ ಪರ್ಸೆಂಟೇಜಿಂದ ಹೊರಗೆ ಬಂದಿದೆ. ಸೊ ಇದನ್ನು ನಾವು ತೆಗೆದು ಪರ್ಸೆಂಟೇಜ್ ಒಳಗಡೆ ಹಾಕಬೇಕು. ಸೊ ಎಲ್ಲ ಕಡೆನೂ ಸೇಮ್ ಚೇಂಜಸ್ನ ಮಾಡಬೇಕು ನಾವು. ಸೊ ಈ ಚೇಂಜಸ್ ಮಾಡಿ ನಮ್ಮ ಬ್ರೌಸರಲ್ಲಿ ಹೋಗಿ ನೋಡಿದ್ರೆ ನೀವು ಇಟ್ ವಿಲ್ ಬಿ ಫಿಕ್ಸ್ಡ್. ಸೊ ದಿಸ್ ಇಸ್ ಆಲ್ ವಿ ಹ್ಯಾಡ್ ಟು ಡೂ. ಸೊ ಇದು ಮಾಡಿದ ತಕ್ಷಣ ನಮ್ಮ ಎರರ್ಸ್ ಏನಿದೆ ಅವೆಲ್ಲ ಚೇಂಜ್ ಆಗುತ್ತೆ. ಸೊ ದ್ಯಾಟ್ ಈಸ್ ಆಲ್ ಇಟ್. ಸೊ ನೆಕ್ಸ್ಟ್ ನಮ್ಮ ಬ್ರೌಸರಲ್ಲಿ ಏನು ಚೇಂಜಸ್ ಇದೆಯೋ ಅವೆಲ್ಲ ನೋಡ್ಬೋದು. ಸೊ ನಾವು ನಮ್ಮ ಬ್ರೌಸರ್ಗೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು. ಸೊ ನಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು ಸೊ ಈಗ ಐ ಟೈಪ್ /home. ಸೊ ನಾವು ನಮ್ಮ ಹೋಮ್ ಪೇಜಿಗೆ ಬಂದಿದ್ದೀವಿ ಅಲ್ವಾ. ಸೊ ನಾವು ಹೋಮ್ ಪೇಜಿಗೆ ಬಂದಾದ್ಮೇಲೆ ಸೊ ನಾವು ಏನೇನು HTML ಅವೆಲ್ಲ ಆ್ಯಡ್ ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ಅಂತ ನೋಡಬೇಕು ಅಂತಂದರೆ ಸೊ ರೈಟ್ ಕ್ಲಿಕ್ ಹಿಯರ್ ಆ್ಯಂಡ್ ಓಪನ್ ಇನ್ಸ್ಪೆಕ್ಟ್.
ಸೊ ನೀವು ಇನ್ಸ್ಪೆಕ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಟೂಲ್ಸ್ ಬರುತ್ತೆ. ಸೊ ಈ ಟೂಲ್ಸಲ್ಲಿ ನಾವು ಏನೇನು ಮಾಡಿದ್ದೀವಿ ಅವೆಲ್ಲ ನೋಡ್ಬೋದು ನೀವು. ಸೊ ನ್ಯಾವಿಗೇಷನ್ ಬಾರ್ಗೆ ನಾನು ಹೇಳಿದೆ ಅಲ್ವಾ, ಸೊ ನ್ಯಾವಿಗೇಷನ್ ಬಾರ್ಗೆ ಸ್ಟೈಲ್ ಮಾಡಿದ್ದೀನಿ ಅಂತ. ಸೊ ನೋಡ್ಬೋದು ಕಲರ್ ಡಾರ್ಕ್ ಗ್ರೇ ಮಾಡಿದ್ದೀನಿ, ಮಿನಿಮಮ್ ಹೈಟು ಟಾಪ್ ಕೊಟ್ಟಿದ್ದೀನಿ 0 ಮತ್ತು ಸ್ಟಿಕ್ಕಿ. ಸೊ ಇನ್ನೊಂದು ಏನು ಅಂತಂದರೆ, ಸೊ ನಾವು ಫ್ಲೆಕ್ಸ್ ಬಾಕ್ಸ್ ಏನು ಮಾಡುತ್ತೆ ಅಂತ ತಿಳ್ಕೊಬೇಕಾಗಿತ್ತು. ಸೊ ಫ್ಲೆಕ್ಸ್ ಬಾಕ್ಸ್ ಏನು ಮಾಡುತ್ತೆ ಅಂತಂದರೆ, ಸೊ ಇನ್ ಕೇಸ್ ಐ ಡು ನಾಟ್ ಗಿವ್ ಡಿಸ್ಪ್ಲೇ ಫ್ಲೆಕ್ಸ್, ಸೊ ಡಿಸ್ಪ್ಲೇ ಫ್ಲೆಕ್ಸ್ ಕೊಡಲಿಲ್ಲ ಅಂತಂದರೆ ನೀವು ನೋಡ್ಬೋದು ವಾಟ್ ಇಟ್ ಈಸ್ ಡೂಯಿಂಗ್, ಎಲ್ಲ ಎಲಿಮೆಂಟ್ಸು ವರ್ಟಿಕಲ್ ಆಗಿ ಬರ್ತಾ ಇದೆ, ಹಾರಿಜಾಂಟಲ್ ಆಗಿ ಬರ್ತಿಲ್ಲ. ಸೊ ಯಾವ ನ್ಯಾವಿಗೇಷನ್ ಬಾರಲ್ಲೂ ಈ ಥರ ಏನಂತಾರೆ ವರ್ಟಿಕಲ್ ಆಗಿ ಇರಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಡಿಸ್ಪ್ಲೇ ಫ್ಲೆಕ್ಸ್ ಬಾಕ್ಸ್ ಕೊಟ್ಟ ತಕ್ಷಣ ಇದು ನಮ್ಮ ಕಂಟೆಂಟ್ ಏನಿದೆ ಹಾರಿಜಾಂಟಲ್ ಆಗಿ ಲೇ ಮಾಡುತ್ತೆ. ಜಸ್ಟಿಫೈ ಫ್ಲೆಕ್ಸ್ ಎಂಡ್ ಏನು ಮಾಡುತ್ತೆ ಅಂತಂದರೆ, ಸೊ ಪೇಜ್ ಸ್ಟಾರ್ಟಿಂಗಲ್ಲಿರೋ ನಮ್ಮ ಕಂಟೆಂಟ್ನ ಪೇಜ್ ಎಂಡಿಗೆ ಬಂದು ಕೂರಿಸುತ್ತೆ ಅಷ್ಟೇ. ದಟ್ ಈಸ್ ಆಲ್ ಇಟ್ ಡಸ್. ಸೊ ಮತ್ತೆ ಬೇರೆ ಬೇರೆ ಸ್ಟೈಲ್ಸ್ ಏನಿದೆ ಅದನ್ನೆಲ್ಲ ಇಲ್ಲಿ ನೀವು ನೋಡ್ಬೋದು. ಇಫ್ ಯು ವಾಂಟ್ ಟು ಚೇಂಜ್ ಸಮಥಿಂಗ್ ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಚೇಂಜ್ ಆ್ಯಂಡ್ ಟ್ರೈ ಇಟ್ ಔಟ್ ಯುವರ್ ಸೆಲ್ಫ್. ಸೊ ನೀವೇ ಟ್ರೈ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳಿದ್ದೆ ಟೆಕ್ಸ್ಟ್ ಡೆಕೋರೇಷನ್ ನಾನು ಕೊಡಲಿಲ್ಲ ಅಂತಂದರೆ ಅಂಡರ್ಲೈನ್ ಬರುತ್ತೆ ಅಂತ. ಸೊ ಯು ಕ್ಯಾನ್ ಸಿ ಈವನ್ ಅದು ಎಲ್ಲ ಇದೆ. ಸೊ ದ್ಯಾಟ್ಸ್ ಇಟ್. ನೀವು ಏನು ಬೇಕಾದ್ರೂ ಇಲ್ಲಿ ಬಂದು ಟೆಸ್ಟ್ ಮಾಡ್ಬೋದು. ಸೊ ಎವ್ರಿಥಿಂಗ್ ವಿಲ್ ಬಿ ಹಿಯರ್, ಸೊ ನಥಿಂಗ್ ವಿಲ್ ಬಿ ಅ ಪ್ರಾಬ್ಲಮ್ ಆಫ್ ದಟ್ ಸಾರ್ಟ್. ಸೊ ದಿಸ್ ಇಸ್ ಆಲ್ ದ ಪ್ರೋಗ್ರಾಮ್ ದಟ್ ಈಸ್ ದೇರ್. ಸೊ ನಿಮ್ಮ ಪ್ರೋಗ್ರಾಮ್ 4 ಏನಿದೆ ಅದಿಷ್ಟೇ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನಾದರೂ ಡೌಟ್ಸ್ ಅಥವಾ ಕಮೆಂಟ್ಸ್ ಇದ್ದರೆ ನಾವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಮಗೆ we will help you. And that's all for today's program. Thank you.